ಈಗ ನಾನು ಒಂದು ನಿಮಿಷ ಅಣ್ಣ, ನಾನು ಕೆಲವು ನ್ಯೂಸ್ ಚಾನಲ್ಗಳನ್ನ ನೋಡ್ತಾ ಇದ್ದೀನಿ. ದರ್ಶನ್ ಅವ್ರು ಅಲ್ಲಿ ನೋಡಿದವ್ರೆ ಇಲ್ಲಿ ನೋಡಿದವ್ರೆ ಅಂತ. ಅವರೇ ಏನಾರು ನ್ಯೂಸ್ ಚಾನಲ್ ಅವರೇ ಹೋಗಿ ಏನಾರು ವಿಡಿಯೋ ಮಾಡಿದಾರಾ? ಅಲ್ಲ, ನೀವು ನ್ಯೂಸ್ ಚಾನಲ್ ಹೇಳ್ತಿದ್ದೀರಲ್ವಾ, ಅವ್ರನ್ನ ಕಿಡ್ನಾಪ್ ಮಾಡ್ಕೊ ಬಂದ್ಬಿಟ್ಟು ಇಟ್ಕೊಂಡು ಕೊಲೆ ಮಾಡಿದ್ರು ಅಂತ. ಅವ್ನ್ ಸಾವಲ್ಲಿತ್ತು ಅಷ್ಟೇ ಸತ್ತ, ಅದ್ರಲ್ಲಿ ಏನಿದೆ? ನಮ್ಮ ಬಾಸ್ನ ಅರೆಸ್ಟ್ ಮಾಡವ್ರೆ, ಅದಕ್ಕೆ ಬಂದಿದೀವಿ ಅಭಿಮಾನಿಗಳು. ಏನ್ ಅರೆಸ್ಟ್ ಮಾಡಿರೋದು? ಏನ್ಕೆ ಅಂತ ಅವ್ರು ಹೇಳ್ಬೇಕು ನಮ್ಗೆ. ಕೊಲೆ ಪ್ರಕರಣದಲ್ಲಿ ಅಂತ ಅರೆಸ್ಟ್ ಮಾಡಿದ್ದಾರೆ. ಅದು ಗೊತ್ತಿಲ್ಲ ಏನು ಅಂತ. ನಮ್ಮ ಬಾಸ್ ಆ ತರ ಮಾಡಲ್ಲ, ಅದಕ್ಕೇನೆ ಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ನಮಸ್ಕಾರ, ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ವಿ ಕೆ ನಾಯ್ಡು. ಈ ದಿನ ನಾನು ಕೆಲವು ಹುಚ್ಚರ ಬಗ್ಗೆ ಮಾತಾಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಈ ವಿಡಿಯೋನ ಕಡೆ ತನಕ ನೋಡಿ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರು ಈ ಹುಚ್ಚರು ಅಂತ ಕೇಳ್ತಾ ಇದ್ದೀರಾ? ರೇಷನ್ ಕೇಸ್ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ. ಈ ಹುಚ್ಚಭಿಮಾನಿಗಳು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಬಾಸ್ ಏನು ಮಾಡಿಲ್ಲ, ಎಲ್ಲ ನೀವೆಲ್ಲ ಸುಮ್ಮನೆ ಮಾಧ್ಯಮದವರು ಅವ್ರ ಮೇಲೆ ಏನೇನೋ ಹೇಳ್ತಾ ಇದ್ದೀರಾ, ನೀವು ಹೋಗಿ ಸ್ಟೇಷನಲ್ಲಿ ನೋಡಿದ್ದೀರಾ, ಇಲ್ಲ ಅವರು ಸಾಯಿಸೋದನ್ನೆಲ್ಲ ನೀವು ನೋಡಿದ್ದೀರಾ ಅಂತ ಮಾಧ್ಯಮದವ್ರನ್ನೇ ಪ್ರಶ್ನೆ ಮಾಡ್ತಾರೆ. ಇಂಥ ಹುಚ್ಚು ಪ್ರಶ್ನೆಗಳಿಗೆ ಏನಂತ ಉತ್ತರ ಕೊಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ನೋಡಿ ಅವ್ರು ಏನಂತ ಹೇಳ್ತಾರೆ, ಏನಂತ ಮಾತಾಡ್ತಾರೆ. ನೀವು ಏನಂತ ಹೇಳ್ಬೇಕಂತ ಇದ್ದೀರಾ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಬನ್ನಿ ಆ ವಿಡಿಯೋನ ನೋಡೋಣ. ಸೊ ಎಲ್ಲ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಏನು ದರ್ಶನ್ ಅವರನ್ನ ಒಂದು ಅರೆಸ್ಟ್ ಮಾಡಿದ್ರಲ್ಲ, ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಸ್ ಡಿ ಬಾಸ್ ಅಂತ ಹೇಳ್ಬಿಟ್ಟು ನಮ್ಮ ಬಾಸ್ನ ಅರೆಸ್ಟ್ ಮಾಡವ್ರೆ, ಅದಕ್ಕೆ ಬಂದಿದೀವಿ ಅಭಿಮಾನಿಗಳು. ಏನ್ ಅರೆಸ್ಟ್ ಮಾಡಿರೋದು? ಏನ್ಕೆ ಅಂತ ಅವ್ರು ಹೇಳ್ಬೇಕು ನಮ್ಗೆ. ಇವನಿಗೆ ರೋಡಲ್ಲೇ ಆನ್ಸರ್ ಮಾಡಬೇಕು, ಇವ್ರ ಬಾಸ್ ಏನು ಮಾಡಿದ್ದಾರೆ ಅಂತ. ನಿಮ್ಮ ಮನೆ ಅಡ್ರೆಸ್ ಕಳಿಸಪ್ಪ, ಹೈಕೋರ್ಟ್ ಜಡ್ಜ್ನೇ ಕಳಿಸ್ತೀವಿ, ಅವ್ರು ವಿವರವಾಗಿ ಹೇಳ್ತಾರೆ ಏನಾಯಿತು ಅಂತ ನಿನಗೆಲ್ಲ. ಹಾಗಾದ್ರೆ ನಂಬಪ್ಪ, ನಿಮ್ಮ ಬಾಸ್ ಏನು ಮಾಡಿದ್ರು, ನಿಮ್ಮ ಡಿ ಬಾಸ್ ಏನು ಮಾಡಿದ್ರು ಅಂತ. ಕೊಲೆ ಪ್ರಕರಣದಲ್ಲಿ ಅಂತ ಅರೆಸ್ಟ್ ಮಾಡಿದ್ದಾರೆ. ಅದು ಗೊತ್ತಿಲ್ಲ ಏನು ಅಂತ. ನಮ್ಮ ಬಾಸ್ ಆ ತರ ಮಾಡಲ್ಲ, ಅದಕ್ಕೇನೆ ಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಅರೆಸ್ಟ್ ಮಾಡ್ತಾರಾ? ಅದನ್ನ ಅವ್ರು ಹೇಳ್ಬೇಕಲ್ಲ. ಪೊಲೀಸರು ಹೇಳಿರುವಂತದ್ದು, ಪೊಲೀಸ್ ಕಮಿಷನರ್ ಹೇಳಿರುವಂತದ್ದು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ರಂತ. ನೀವು ಬಾಸ್ ಈಗಲೂ ಬಾಸ್ ಅಂತೀರಾ? ಪ್ರೂಫ್ ನಮ್ಮ ಬಾಸ್ ಅವರು. ಈಗ ನಾನು ಒಂದು ನಿಮಿಷ ಅಣ್ಣ, ನಾನು ಕೆಲವು ನ್ಯೂಸ್ ಚಾನಲ್ಗಳನ್ನ ನೋಡ್ತಾ ಇದ್ದೀನಿ. ದರ್ಶನ್ ಅವ್ರು ಅಲ್ಲಿ ನೋಡಿದವ್ರೆ ಇಲ್ಲಿ ನೋಡಿದವ್ರೆ ಅಂತ. ಅವರೇ ಏನಾರು ನ್ಯೂಸ್ ಚಾನಲ್ ಅವರೇ ಹೋಗಿ ಏನಾರು ವಿಡಿಯೋ ಮಾಡಿದಾರಾ? ಡ್ರೈವರ್ ಮತ್ತೆ ಗನ್ಮ್ಯಾನ್ ದರ್ಶನ್ ಹೇಳಿದಕ್ಕೋಸ್ಕರ ಹೋಗಿ ನಾವು ಅವ್ರನ್ನ ಹೊಡೆದಿದ್ದು ಅಂತ ಹೇಳಿದ್ದಾರೆ. ಇದಕ್ಕಿಂತ ಸಾಕ್ಷಿ ಏನ್ ಬೇಕು? ಹಂಗಾದ್ರೆ ಪೊಲೀಸ್ ಹೇಳಿರುವಂತದ್ದು, ಪೊಲೀಸ್ ಹೇಳಿರುವಂತದ್ದು. ನಿಮ್ಮನೇನು ಹೆಣ್ಮಕ್ಳೆ, ನಮ್ಮನೇನು ಹೆಣ್ಮಕ್ಳೆ, ಯಾವ ಹೆಣ್ಮಕ್ಳಿಗಾದ್ರು ಯಾವನಾರು ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಅದು ರಿಯಾಕ್ಟ್ ಆಗೇ ಆಗುತ್ತೆ. ಅವರು ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಅವರು ಮಾಡೋ ಒಳ್ಳೆ ಕೆಲಸಗಳು ಯಾವುದು ಹೈಲೈಟ್ ಮಾಡಲ್ಲ. ಅವ್ರು ಇಂತ ಏನಂತ ಹೈಲೈಟ್ ಮಾಡ್ಬೇಕಾಯ್ತಪ್ಪ ನಿಮ್ ಪ್ರಕಾರ? ಏನು ಒಳ್ಳೇದ್ ಮಾಡೇ ಇಲ್ವಾ? ಅಂದ್ರೆ ಒಳ್ಳೇದ್ ಮಾಡೇ ಇಲ್ವಾ? ಮಾಡೇ ಇಲ್ವಾ ಸರ್? ಎಷ್ಟ್ ಜನಕ್ಕೆ ಹೆಲ್ಪ್ ಮಾಡ್ತಾವ್ರೆ ಅವರು. ಏನ್ ಹೆಲ್ಪ್ ಮಾಡ್ತಾರೆ? ಅಲ್ಲ ಕ್ವಶನ್, ಅಯ್ಯೋ ನಮ್ಗೆ ಮಾಡ್ತಾರೆ ಬಿಡಿ, ನಾವು ಅವ್ರು ಮಾಡೋದೇ ಬೇಡ. ಅವರು ನಾವು ಇನ್ಸ್ಪಿರೇಷನ್ ಅವ್ರು ನಮ್ಗೆ. ಈಗ ಈ ಅಕ್ಕ ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ಈ ಅಕ್ಕ ಏನಾದರೂ ಮಹಿಳಾ ಸಂಘಟನೆ ಕೈ ಸಿಕ್ಕಿದ್ರೆ ಕೆರದಲ್ಲೇ ಆಗ್ತಾರೆ. ಇದಂತೂ ನಾನು 100% ಹೇಳ್ತೀನಿ. ಬನ್ನಿ ಅವ್ರು ಏನಂತ ಮಾತಾಡ್ತಾರೆ ಕೇಳೋಣ. ಅಲ್ಲ, ನೀವು ನ್ಯೂಸ್ ಚಾನಲ್ ಹೇಳ್ತಿದ್ದೀರಲ್ವಾ, ಅವ್ರನ್ನ ಕಿಡ್ನಾಪ್ ಮಾಡ್ಕೊ ಬಂದ್ಬಿಟ್ಟು ಇಟ್ಕೊಂಡು ಕೊಲೆ ಮಾಡಿದ್ರು ಅಂತ. ಅವ್ನ್ ಸಾವಲ್ಲಿತ್ತು ಅಷ್ಟೇ ಸತ್ತ, ಅದ್ರಲ್ಲಿ ಏನಿದೆ? ಅವ್ನ್ ಸಾವಲ್ಲಿತ್ತು ಅಷ್ಟೇ ಸತ್ತ, ಅದ್ರಲ್ಲಿ ಏನಿದೆ? ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಒಬ್ಳು ಹೆಂಗ್ಸು ಪ್ರೆಗ್ನೆಂಟ್ ಆದ್ರೆ ಇಷ್ಟೇ ದಿವಸ ಹುಟ್ಟುತ್ತೆ ಅಂತ ಮಗು ಅಂತ ಹೇಳ್ತಾರೆ, ಆದ್ರೆ ಇಷ್ಟೇ ಗಂಟೆ ಹುಟ್ಟುತ್ತೆ ಅಂತ ಹೇಳಲ್ಲ. ಆದ್ರೆ ಅವರು ಹೇಳಿ ಡೇಟ್ಗೇನು ಹುಟ್ಟಲ್ಲ, 1-2 ದಿವಸ ಹೆಚ್ಚು ಕಮ್ಮಿಯಾಗೆ ಹುಟ್ಟುತ್ತೆ. ಮನ್ಸನ್ ಸಾವು ಅಷ್ಟೇನೆ, ಯಾರಪ್ಪನು ಹೇಳಿ ಕೇಳಿ ಸಾವು ಬರಲ್ಲ, ಆಯ್ತಾ? ಅವ್ರನ್ನ ಕಿಡ್ನಾಪ್ ಮಾಡ್ಸೋಗೋಸ್ಕರ ಅವ್ರು ಸತ್ತಿಲ್ಲ, ಅವ್ರ ಸಾವು ಅಲ್ಲಿ ಸರಿ ಇತ್ತು, ಸತ್ರು. ಅವ್ರಿಗೂ ಸಾವುಗೆ ಒಂದ್ ನೆಪ ಬೇಕಿತ್ತು ಅಷ್ಟೇನೆ. ಇವಾಗ ನಾವೇ ಅಂತಾನೆ ಇಟ್ಕೊಳ್ಳೋಣ, ಮಿಸ್ ಆಗಿ ಬಸ್ಸಲ್ಲಿ ಹೋಗ್ತಿರ್ತೀವಿ, ಮಿಸ್ ಆಗಿ ಏನಾರ ಅಕಸ್ಮಾತ್ ಸತ್ತೋಗ್ಬಿಟ್ವಿ, ಏನಂತಾರೆ ಆಕ್ಸಿಡೆಂಟ್ ಆಗಿ ಸಾಯ್ತಾರ ಅಂತಾರೆ, ಇಲ್ಲ ಸೀಟಲ್ಲಿ ಸುಮ್ನೆ ಕೂತಿದ್ವಪ್ಪ, ಮಿಸ್ ಸತ್ತೋಗ್ಬಿಟ್ವಿ. ಅದಕ್ಕೆ ಬಸ್ನವ್ರ ಕಾರಣ ಆಗಿರಲ್ಲ, ನಮ್ ಸಾವಲ್ಲಿರುತ್ತೆ, ಅಷ್ಟಕ್ಕೆ ಮುಗಿಯುತ್ತೆ ಅಷ್ಟೇಯ. ನಾಚಿಕೆ ಆಗ್ಬೇಕು ಈ ನ್ಯೂಸ್ ಚಾನಲ್ಗೆಲ್ಲ. ಮಾನ ಮರ್ಯಾದೆ ಇಲ್ಲ.